ಸಾಗರದೊಳಗೆ ನನುಗಿದೆ ಸಾಗರದೊಳಗೆ ನನುಗಿದೆ ಸಾಕಿನ್ನು ಜೀವನವು ಕೊನೆಗಾಣಿಸು ಹರಿಯೇ ಸಾಕಿನ್ನು ಜೀವನವು ಕೊನೆಗಾಣಿಸು ಹರಿಯೇ ಲೋಕ ಸಾಗರದೊಳಗೆ ನನುಗಿದೆ ಹರಿಯು ಕೇಳಿದ ಎನ್ನ ಜನನದ ರಹಸ್ಯವ ಕುಂಟಿದೇವಿಯು ನನ್ನ ಜನನಿಯನ್ನುವದಿಯ ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮನವು ತೊರೆಯುತ್ತಿದೆ ದೇಶವನ್ನು ತ್ಯಜಿಸಿ ಮನವು ತೊರೆಯುತ್ತಿದೆ ದೇಶವನ್ನು ತ್ಯಜಿಸಿ ಸುಖ ಸಾಗರದೊಳಗೆ ಏಕೆನ್ನುತ್ತಿದೆ ಸಾಕೆನ್ನು ಜೀವನವು ಕೊನೆಗಾಣಿಗೂ ಹರಿಯೇ ಹರಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವೂ ಇದೆ. ಇಲ್ಲಿಗೆ ನಿನ್ನ ಮಾತೆಯಾದ ಕುಂತಿದೇವಿಯು ಬರುವಳೆಂದು ಆತನು ಹೇಳಿದನು. ಆದರೆ ಇಲ್ಲಿ ಯಾವ ಕಡೆ ನೋಡಿದರೂ ಮಾತೆಯ ದರ್ಶನವೇ ಇಲ್ಲ. ಹೇ ಭಗವಾನ್ ಭಾಸ್ಕರ, ಈ ಸೃಷ್ಟಿಯನ್ನು ನೀನು ಮೊದಲಿನಿಂದಲೂ ಬೆಳಗುತ್ತಿರುವೆ. ನಾನು ಯಾವ ಭಾಗ್ಯವನ್ನು ಪಡೆಯಬೇಕೆಂದು ಇಲ್ಲಿಗೆ ಬಂದನು, ಆ ಭಾಗ್ಯವನ್ನು ನನಗೆ ಕರುಣಿಸಿ ನನ್ನ ಜೀವನವು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ಸದಾ ಧರ್ಮದ ದಾರಿಯಲ್ಲಿ ನಡೆಸುವ ಭಾರವು ನಿನ್ನದೇ ಪರಮಾತ್ಮ. ಓಂ ನಮೋ ನಮಸ್ತೆ ಕುಮುದ ಹರಿವರೇಣ್ಯಂ ನಮೋ ನಮಸ್ತೆ ಕುಮುದ ಹರಿವರೇಣ್ಯಂ ನೈಜ ರಶ್ಮಿಗಳಿಂದ ವಿಶ್ವವನ್ನು ಬೆಳಗೋ ತೇಜ ಪುಂಜ ಹರವಿಂದ ಪಾಹಿಮಾ ನೈಜ ರಶ್ಮಿಗಳಿಂದ ವಿಶ್ವವನ್ನು ಬೆಳಗೋ ತೇಜ ಪುಂಜ ಹರವಿಂದ ಪಾಹಿಮಾ ಸಪ್ತಾಶ್ವರತಮಹಾರೂಢಂ ಛಾಯಪ್ರಿಯಂ ಸಪ್ತಾಶ್ವರತಮಹಾರೂಢಂ ಛಾಯಪ್ರಿಯಂ ಶಾಶ್ವತ ಕಿರಣಗಳ ಸಾಸಿರ ಪಾದನೆ ಪಾಹಿಮಾ ಶಾಶ್ವತ ಕಿರಣಗಳ ಸಾಸಿರ ಪಾದನೆ ಪಾಹಿಮಾ ಸಾಸಿರ ಪಾದನೆ ಪಾಹಿಮಾ ಸಾಸಿರ ಪಾದನೆ ಪಾಹಿಮಾ. ಯಾರು ತಾಯಿ, ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದೆ ಏಕೆ?
ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಪ್ರಥಮವಾಗಿ ಪರಿಚಯಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ಏನು ಕುಂತಿ? ಪರಮ ಭಾಗ್ಯವತಿ ಜನನಿ ಕುಂತಿದೆ. ಹೌದು ಕಂದ. ಅಮ್ಮ, ಹೆತ್ತವಳ ಪ್ರೀತಿಯ ಮಗನಾಗದೆ ಅವಳ ಅಕ್ಕರೆಯ ತೋಳ ತೆಕ್ಕಿಯಲ್ಲಿ ನಲಿಯುವ ಪುಣ್ಯ ವಿಶೇಷದಿಂದ ವಂಚಿತರಾದ ಈ ಪಾಪಿಕರ್ಣನಿಗೆ ಎಂದು ದರ್ಶನವಿತ್ತೆ ತಾಯಿ. ಅಮ್ಮ, ನಿನಗೆ ಸಾಷ್ಟಾಂಗ ನಮಸ್ಕಾರಗಳು ತಾಯಿ. ಕೀರ್ತಿಶಾಲಿಯಾಗು ಕಂದ, ಕೀರ್ತಿಶಾಲಿಯಾಗು. ಕೀರ್ತಿ? ಎಂತಹ ಕೀರ್ತಿ ಅಮ್ಮ ನನ್ನದು, ಅದೆಂತಹ ಕೀರ್ತಿ! Mom!
ನಿನಗೆ ಮಾಡಿದ ಅಪರಾಧವಾದರೂ ಏನು ತಾಯಿ? ಕಾಡಿನಲ್ಲಿರುವ ಮೃಗಗಳು ಕೂಡ ತಮ್ಮ ಮರಿಗಳನ್ನು ಮಕ್ಕಳನ್ನು ಬಹು ಪ್ರೀತಿ ಮಮತೆಯಿಂದ ಸಾಗಿಸಲವು. ಮನುಷ್ಯ ಮಾತ್ರದವರಾದ ನನ್ನನ್ನು ನೀನು ಈ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ನಿನಗೆ ಮಾಡಿದ ದ್ರೋಹವಾದ್ರೂ ಏನು ತಾಯಿ? ಅಮ್ಮ, ಅಲ್ಲಿರುವ ಜಲಚರಗಳು ಕೂಡ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೆಯೇ ಬಿಟ್ಟು ಬಿಟ್ಟವಲ್ಲಮ್ಮ. ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಬಿಸಿಟು ಈ ಅಪಮಾನ ಅಪನಿಂದನೆಗಳ ಸಮರ ಕೂಪಕ್ಕೆ ಏಕೆ ತಳ್ಳಿದೆ ತಾಯಿ? ಕರ್ಣಾರ್ಜುನರ ಮಧ್ಯೆ ಸೋದರ ಸಂಬಂಧವನ್ನು ಸೇರಿಸಬೇಕಾದ ನೀನು ನಮ್ಮಿರುವರ ಮಧ್ಯದಲ್ಲಿ ಈ ದ್ವೇಷದ ಕಮರಿಯನ್ನೇಕೆ ಸೃಷ್ಟಿಸಿದೆ ತಾಯಿ? ಅಮ್ಮ, ಈ ಜಗತ್ತೆಲ್ಲವೂ ನನ್ನನ್ನು ಹೀನ ಸೂತ ಎಂದು ಜರಿದಾಡುತ್ತಿದ್ದಾಗ ಇವೆಲ್ಲವನ್ನು ಕೇಳಿ ನೊಂದು ಬೆಂದು ಕುಗ್ಗಿ ಹೋಗಿದ್ದಾಗ ನಿನ್ನ ಒಂದೇ ಒಂದು ಮಾತಿನಿಂದ ಇದೆಲ್ಲವನ್ನು ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ನಿರ್ದಯಳಾದೆ? ಏಕೆ ತಾಯಿ? ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವಿದೆ. ಹೋಗಲಿ ಬಿಡು, ನನ್ನ ಪ್ರಶ್ನೆಗಳೆಲ್ಲವೂ ಪ್ರಶ್ನೆಗಳಾಗಿಯೇ ಉಳಿಯಲಿ. ನೀನು ಎಷ್ಟೇ ಆದರೂ ದೈವಕ್ಕೆ ಸಮಾನನು. ನಿನ್ನನ್ನು ದೋಷಿಸಿದರೆ ನಾನು ಪರಮ ಪಾಪಿಯಾಗುವನು ತಾಯಿ. ಇಷ್ಟು ದಿವಸದ ಮೇಲಾದರೂ ನಾನು ನಿನ್ನ ಮಗನೆಂಬ ನೆನಪು ಬಂದಿತಲ್ಲ, ಕರುಣೆ ತೋರಿದೆಯಲ್ಲ. ಈ ಉಪಕಾರದ ಭಾರವನ್ನು ನಾ ಯಾವ ಜನ್ಮದಲ್ಲಿ ತೀರಿಸಲಮ್ಮ.
ಮಾಡಬೇಡ ಕಂದ. ಈಗಾಗಲೇ ನಾನು ಸಾಕಷ್ಟು ನೊಂದಿದ್ದೇನೆ. ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಇರಿಯುತ್ತಿರುವುದು. ಕರ್ಣ, ಬಾಲ್ಯದಿಂದಲೂ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಒಂದು ಅಪರಾಧದಿಂದ ಅದನ್ನು ಯಾರ ಬಳಿಯಲ್ಲಿಯೂ ಹೇಳಲಿಕ್ಕಾಗದೆ ಎಷ್ಟು ಸಂಕಟ ಅನುಭವಿಸಿದ್ದೇನೆ ಆ ಪರಶಿವನಿಗೆ ಗೊತ್ತು. ಬಾಲ್ಯದಿಂದಲೂ ನೀನು ಅನುಭವಿಸಿರುವ ಎಲ್ಲ ಕಷ್ಟಗಳಿಗೂ ಈ ಪಾಪಿಯೇ ಕಾರಣ. ದಯಮಾಡಿ ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ಅಮ್ಮ, 5 ಜನ ವೀರಪುತ್ರರನ್ನು ಪಡೆದ ಪರಮ ಭಾಗ್ಯವತಿ ಜನನಿ ಕುಂತಿದೇವಿ. ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನೀನು ಪಾಪಿ ಅಲ್ಲಮ್ಮ, ಪವಿತ್ರಳು. ನಿನ್ನ ಪಾದ ಪೂಜೆ ಮಾಡಿದ ಆ ಪಾಂಡವರಲ್ಲವೇ ತಾಯಿ ಋಷಿಗಳು. ಅಮ್ಮ, ನಿನ್ನ ಮಗನಾಗಿ ಜನಿಸಿ ನದಿಯ ಪಾಲಾದೆ. ನನ್ನ ಕರ್ಮವೇ ನನ್ನನ್ನು ನದಿಗೀಡು ಮಾಡಿತು ತಾಯಿ. ನನ್ನ ಕರ್ಮವೇ ಗುರು ಶಾಪದಿಂದ ಮರೆಸಿತು. ನನ್ನ ಕರ್ಮವೇ ಭೀಷ್ಮರ ಬುದ್ಧಿ ಮಾತನ್ನು ಮರೆಸಿತು. ನನ್ನ ಕರ್ಮವೇ ಈ ಜಗದ ಕುಲಗೇಡಿ ಎಂದು ಜನಿಸಿತು. ಅಮ್ಮ, ಆದರೆ ನೀನು ವೀರಮಾತೆ, ಮಹಾಶಕ್ತಿ, ಪಂಚ ಪಾಂಡವರೆಂಬ ಮಹಾಪುತ್ಥಳಿಗಳನ್ನು ಈ ಜಗತ್ತಿಗೆ ಪ್ರಕಟಿಸಿದ ವೀರಮಾತೆ. ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವಾದಿಗಳಿಗೆ ಹಾಲುಣಿಸಿ, ತುತ್ತುಣಿಸಿ, ಪವನದ ತಟ್ಟಿನಲ್ಲಿ ತೂಗಿ ಆಡಿಸಿದ ಈ ನಿನ್ನ ಕೈಗಳಿಂದ ನನ್ನನ್ನೂ ಒಮ್ಮೆ ಆಡಿಸಬಲ್ಲೆ? ಇಲ್ಲ ತಾಯಿ, ಇಲ್ಲ. ಅಂತಹ ಅದೃಷ್ಟವು ಈ ಪಾಪಿ ಕರ್ಣನಿಗೆ ಎಲ್ಲಿಂದ ತಾನೇ ಲಭಿಸಬೇಕು ತಾಯಿ? ಬಿಡು ತಾಯಿ, ಬಿಡು ನಿನ್ನ ಚಿಂತೆಯನ್ನು. ಆದದ್ದು ಆಗಿ ಹೋಯಿತು. ಇನ್ನು ಮೇಲಾದರೂ ನಿನ್ನ ಸಹೋದರರೊಂದಿಗೆ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಂದಿಗೆ ಸೇರಿ ನಿನ್ನ ಸಹೋದರರಿಗೆ ಕೇಡನ್ನು ಬಗೆಬೇಡ ಕಂದ. ಅವರಿಗೆ ಸೌಭ್ರಾತೃ ದಾನ ಮಾಡು ಪುತ್ರ. ಇದೊಂದು ಮಾತನ್ನು ಬಿಟ್ಟು ಬೇರೆ ನಾನಾದರೂ ಕೇಳುತ್ತಾಯಿ, ಆನಂದದಿಂದ ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕರ್ಣ, ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡುವೆನು. ಪಾಂಡವರನ್ನು ಉಳಿಸು, ಅವರಲ್ಲಿ ವೈರತ್ವವನ್ನು ಕಳೆ. ಅಮ್ಮ, ನೀನು ವೀರಮಾತೆ. ಹೇಳುತ್ತಾಯಿ, ಹೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಉಳಿದಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ನಾನು ಆತನನ್ನು ತೊರೆದರೆ ಕೊಲೆ ಪಾತಕನಿಗಿಂತಲೂ ಕೊಲೆಯಾಗುವುದಿಲ್ಲವೇ ತಾಯಿ? ಪೂರ್ವಜರು ನರಕಕ್ಕೆ ಬೀಳದಿಹರೆ, ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಚೀ ಕರ್ಣನೂ ಇಂತಹ ನೀಚನೆಂದು ಅಪಮಾನದಿಂದ ಶಪಿಸಿದಿಹರೆ ತಾಯಿ. ಹೇಳು ತಾಯಿ, ನೀನೇ ಹಿತಬೋಧನೆಯನ್ನು ಮಾಡು. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಇರಬಹುದು. ಈ 6 ಜನ ಪುತ್ರರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷಿಸಬಾರದೆ? ಅದೂ ಇರಬಹುದು. ಅಯ್ಯೋ ಅಮ್ಮ, ಅಂತಹ ಅದೃಷ್ಟವು ಈ ಪಾಪಿಕರನಿಗೆ ಎಲ್ಲಿಂದ ತಾನೇ ಲಭಿಸಬೇಕು ತಾಯಿ? ನನ್ನ ಮಾತೃವಾದ ನೀನು ಮಾತೃ ಧರ್ಮವನ್ನೇ ಮರೆತು ಮಾತನಾಡುತ್ತಿರುವೆ ಜನನಿ. ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ಲಭಿಸುವ ಮಾತೃ ಪ್ರೇಮವನ್ನು ಕೊಡಲು ನೀನು ನಿರಾಕರಿಸಿದೆ. ಈಗ ಈ ರಾಜ್ಯದ ಆಸೆಯನ್ನು ತೋರಿಸಿವೆ ಜನನಿ. ನೀನು ಎಳತನದಲ್ಲಿ ನಿಷ್ಕರುಣೆಯಿಂದ ಕಡಿದು ಹಾಕಿದ ಬಂಧು ಪ್ರೇಮದ ಸತಿಯು ಪೋಷಿಸುವವರಿಲ್ಲದೆ ಒಣಗಿ ಹೋಗಿದೆ. ಪುನಃ ಅದು ಚಿಗುರುವುದಿಲ್ಲ ತಾಯಿ. ಪಾಂಡವರ ಪ್ರಾಣವೇ ನನ್ನ ಪ್ರಾಣವೆಂದು ಶ್ರೀ ಕೃಷ್ಣ ಪರಮಾತ್ಮನೇ ಹೇಳುತ್ತಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲುವುದು? ಬಿಡು ತಾಯಿ, ಬಿಡು ನಿನ್ನ ಚಿಂತೆಯನ್ನು. ಕರ್ಣ, ವೀರಾದಿ ವೀರನೂ ಆದ ನೀನು, ಶೂರಾದಿ ಶೂರನೂ ಆದ ಆ ಸುಯೋಧನನು ಆ ನನ್ನ ಪಾಂಡವರ ಮೇಲೆ ದ್ವೇಷವನ್ನಿಟ್ಟಿರುವಾಗ ಹೇಗೆ ತಾನೇ ಭಯಪಡೆದಿರಲಿ ಕಂದ? ಹೇಗೆ ತಾನೇ ಭಯಪಡೆದಿರಲಿ? ಅವರೊಂದಿಗೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು. ಆದರೆ ನಾಳಿನ ಯುದ್ಧದಲ್ಲಿ ನೀನು ಪರಾನ್ಮುಖನಾಗಬೇಕು. ಕರ್ಣನು ಅಂತಹ ನೀಚನಲ್ಲ ತಾಯಿ. ತನ್ನೆರಡು ಬಾಹುಗಳಲ್ಲಿ ಬಲವಿರುವಾಗ ಹೋರಾಡಿ ನನ್ನ ದೇಹದ ನರನಾಡಿಗಳಲ್ಲಿ ಕೊನೆಯ ಹನಿ ರಕ್ತವಿರುವ ತನಕವೂ ಹೋರಾಡಿ ಆ ನನ್ನ ಸ್ವಾಮಿಯ ಇಚ್ಛೆಗೆ ಕಿಂಚಿತ್ತು ತುಚ್ಛನಾಗದೆ ಕೆಚ್ಚನೆಯಿಂದ ಹೋರಾಡಿ ಮಡಿಯುವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಆತನಿಗೆ ನನ್ನ ಮೇಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ಹೀನ ಸೂದ ಎಂದು ಜರಿದಾಡುತ್ತಿದ್ದಾಗ ಈ ಕುಲ
ಕುಲಹೀನನ ಈ ರವಿಕುಮಾರನ ಭಾಗ್ಯಕ್ಕೆ ಬೆಳಕಾಗಿ ದೈವವಾಗಿ ರಕ್ಷಕನಾಗಿ ಒಂದು ಆಶ್ರಯವಿತ್ತ ಮಹಾಸ್ವಾಮಿ ಈ ಜಗತ್ತೆಲ್ಲವೂ ನನ್ನನ್ನು ಸೂತ ಹೀನ ಎಂದು ಜೋಡಿ ಬಿಟ್ಟಾಗ ಈ ಕುಲಹೀನನನ್ನು ಬಾಚಿ ತಬ್ಬಿ ಆಲಂಗಿಸಿ ಅಂಗದೇಶದ ಅರಸು ಕುರು ಸಾಮ್ರಾಜ್ಯದ ಮಾಂಡಲಿಕನನ್ನಾಗಿ ಮಾಡಿ ಈ ಭರತಖಂಡದಲ್ಲಿ ಕರ್ಣನಿಗೊಂದು ವಿಶಿಷ್ಟ ಸ್ಥಾನಮಾನವನ್ನು ಸಿಗುವಂತೆ ಮಾಡಿದ ಆ ನನ್ನ ಕೌರವೇಶ್ವರನನ್ನು ಹೇಗೆ ತೊರೆಯಲಿ ತಾಯಿ? ಸರ್ವದಾ ಆಗಲಾರದು, ನಾನು ಪರಮ್ಮಕನಾಗಲಾರೆ ತಾಯಿ. ಕರ್ಣ, ಹೋಗಲಿ ಬಿಡು ಕಂದ. ಆದರೆ ನಾಳಿನ ಯುದ್ಧದಲ್ಲಿ ಆ ನನ್ನ ಪಾಂಡವರು ನಿನ್ನ ಕೈಗೆ ಏನಾದರೂ ಸಿಕ್ಕಲಿ ದಯಮಾಡಿ ಅವರನ್ನು ಕೊಲ್ಲಬೇಡಪ್ಪ. ಅವರನ್ನು ಉಳಿಸು, ಅವರನ್ನು ಉಳಿಸು. ಆಗಬಹುದು ತಾಯಿ, ಆದರೆ ಯಾರನ್ನಾದರೂ ಉಳಿಸುವೆನು, ಆ ನನ್ನ ಕಡುವೈರಿ ಅರ್ಜುನನನ್ನು ಮಾತ್ರ. ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಸಾಕು, ಆಗ ನನ್ನ ಜನ್ಮ ಸಾರ್ಥಕ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲೊಬ್ಬರಿಗೆ ಮಾತ್ರವೇ ಸ್ಥಾನವಿರುವುದು. ನನ್ನಿಂದ ಅರ್ಜುನನ ಮೃತನಾದರು ಅಥವಾ ಅರ್ಜುನನಿಂದ ನಾನೇ ಮೃತನಾದ ನಿನಗೈವರು ಮಕ್ಕಳು ಉಳಿದೇ ಉಳಿಯುವು. ಬಿಡು ತಾಯಿ, ಬಿಡು ನಿನ್ನ ಚಿಂತೆಯನ್ನು. ಕರ್ಣ, ಹೋಗಲಿ ಬಿಡು ಕಂದ, ಹೋಗಲಿ ಬಿಡು. ಕಡೆಯದಾಗಿ ಈ ನಿನ್ನ ತಾಯಿಯ ಒಂದು ಮಾತನ್ನಾದ್ರೂ ನಡೆಸಿಕೊಡುವೆಯಾ ಪುತ್ರ? ಹೇಳು ತಾಯಿ, ಆನಂದದಿಂದ ನಡೆಸಿಕೊಡುವೆ. ಈ ಮಾತಿನಲ್ಲಿ ಸಂದೇಹವಿಲ್ಲವೇ ಕಂದ? ಜನನಿ ನಿನ್ನ ಮಗನಿವನು ಜನನಿ ನಿನ್ನ ಮಗನಿವನು ಉಸಿಯಾಡುವನೇ ಆದಯ ನುಡಿಗೆ ಉಸಿಯಾಡಿದರೆ ಆದಯ ನುಡಿಗೆ ಉಸಿಯಾಡಿದರೆ ಇದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುತ್ತಾರೆ. ಹೆತ್ತ ಹೊಟ್ಟಕ್ಕೆ ಅದೇ ಸಂತೋಷ. ಆದರೆ ನಾಳೆ ನಡೆಯುವ ಭಯಂಕರ ಯುದ್ಧದಲ್ಲಿ ನೀನು ಮಾತ್ರ ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಕಂದ. ಮಾಯಾಜಾಲ, ಮಾತೃ ಹೃದಯದಲ್ಲೂ ಮಾಯಾಜಾಲ. ಅಮ್ಮ, ಆ ಪಾಂಡವರೆಂದರೆ ಅದೆಷ್ಟು ಮಮಕಾರವಮ್ಮ ನಿನಗೆ. ಆಗಲಿ, ಎಂತಹ ಪ್ರಸಂಗ ಬಂದರೂ ದೊಡ್ಡ ಬಾಣವನ್ನು ಮರಳಿ ತೊಡಲಾರೆ. ಹೇ ಕೌರವೇಶ್ವರ, ಈಗಲೀಗ ನೀನು ಕೆಟ್ಟೆ. ಪಂಚಭೂತಗಳಿರ, ಅಷ್ಟ ದಿಕ್ಪಾಲಕರುಗಳಿರ, ನೀವೇ ಆ ನನ್ನ ಕೌರವೇಶ್ವರನನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ಹೆತ್ತಮ್ಮನಾದರೂ ತೊಟ್ಟ ಬಾಣವನ್ನು ಮರಳಿ ತೊಡಬಾರದೆಂದು ವಾಗ್ದಾನ ಪಡೆದಳು. ಮಾಡಲಿ, ಪ್ರಪಂಚ, ದೈವ, ಕುಲ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ನನ್ನೆರಡು ಬಾಹುಗಳಲ್ಲಿ ಬಲವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವ ಇಚ್ಛೆ. ಕರುಳಿನ ಬಾಧೆಯನ್ನು
ಪಾಲಿಸಿ ಧರ್ಮವನು ನಾ ಬಿಡಲೇ ಕಷ್ಟ ಕಡೆಯೋ ಕರ್ಮದಾದಿಗೆ ಕಾಲಿಡಲಲ್ಲೇ ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯನು ಜನನೇ ಸಂದೇಹವ ಬಿಡು ಕೈರನ ಮಾತಿಯ ಕೇಳಮ್ಮ ಸಂದೇಹವ ಬಿಡು ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ಖಂಡಿತವಾಗಿಯೂ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನೀನಿನ್ನು ಹೋಗಿ ಬಾ ತಾಯಿ. ಅಮ್ಮ ಅಮ್ಮ ಇಲ್ಲಿ ಬಾ ತಾಯಿ. ಅಮ್ಮ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ನಿನ್ನ ಒಂದು ಮಾತನ್ನು ನಡೆಸಿಕೊಡಲಾರದಂತಹ ಪಾಪಿಯೇ ನಾನು. ಅದೇನೆಂದು ಹೇಳು ಕಂದ. ಸತ್ಯವಾಗಿಯೂ ನಡೆಸಿಕೊಡುವೆ. ಸತ್ಯವಾಗಿ ನಡೆಸಿಕೊಡುವೆನು ಕಂದ. ಅಮ್ಮ ನಿನ್ನ ಪ್ರಥಮ ದರ್ಶನವೇನೋ ಇಂದಾಯಿತು ತಾಯಿ. ಬಹುಶಃ ಕಡೆಯ ದರ್ಶನವೂ ಇದೆ. ಹೌದು ತಾಯಿ. ಆದ್ದರಿಂದ ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರನ್ನೂ ತಿಳಿಸಬೇಡ ತಾಯಿ. ಹೌದು ತಾಯಿ. ಅಮ್ಮ ಒಂದು ವೇಳೆ ಈ ಯುದ್ಧದಲ್ಲಿ ನಾನು ಮೃತನಾದರೆ ನನ್ನ ಮೃತದೇಹವನ್ನು ನಿನ್ನ ತೊಡೆಯಲ್ಲಿ ಇಟ್ಟುಕೊಂಡು ಕರ್ಣ ನೀನು ಸೂತನಲ್ಲ, ನೀನು ನನ್ನ ಮಗ ಎಂದು ಈ ಪ್ರಪಂಚವೆಲ್ಲವೂ ಕೇಳುವಂತೆ ಕೂಗಿ ಕೂಗಿ ಹೇಳುತ್ತಾಯಿ. ಸತ್ಯಸಂಧನೂ ಆದ ಧರ್ಮರಾಯನ ಕೈಯಿಂದ ನನ್ನ ಉತ್ತರಾಧಿಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ತನ್ನ ಚರಣದಲ್ಲಿ ಬೇಡಿಕೊಳ್ಳುವನು ತಾಯಿ. ಇದೆಂತಹ ಸಂಕಟ ಮಗನೇ, ಇದೆಂತಹ ಸಂಕಟ. ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯವು ಸ್ಥಾಪನೆ ಆಗುವಂತಾದರೆ ಅಂತಹ ಸಾಧ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. Go!
ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥವೇ. ಲೋಕ ಸುಖ ವ್ಯಾಕುಲಮಯ ಜೀವ. ಲೋಕ ಸುಖ ವ್ಯಾಕುಲಮಯ ಜೀವ. ಲೋಕ ಸುಖ ವ್ಯಾಕುಲಮಯ ಜೀವ. ಹರೆಯವನಳಿಸಿ ಹರೆಯ ವರಿಸಿ ಹರೆಯವನಳಿಸಿ ಧರೆಯ ವರಿಸಿ ಮರಣವ ಹೊಂದುವ. ಮರಣವ ಹೊಂದುವ. ಲೋಕ ಸುಖ ವ್ಯಾಕುಲಮಯ ಜೀವ. ಮಾನವ ಜೀವನದ ಬವಣೆಯ ಮೂಲವನರಿದು ಪರಿಹರಿಸೆ. ಮಾನವ ಜೀವನದ ಬವಣೆಯ ಮೂಲವನರಿದು ಪರಿಹರಿಸೆ. ದಾನವೇ ಜ್ಞಾನ ಜ್ಞಾನಾಭರಣ ರತನಾಭರಣ ಭವಭಯಹರಣ. ದಾನವೇ ಜ್ಞಾನ ಜ್ಞಾನಾಭರಣ ರತನಾಭರಣ ಭವಭಯಹರಣ. ಲೋಕ ಸುಖ ವ್ಯಾಕುಲಮಯ ಜೀವ. ರೋಗವು ದೇಹದ ಭೋಗ ಫಲ. ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ. ರೋಗವು ದೇಹದ ಭೋಗ ಫಲ. ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ. ಎಲೆ ಜೀವ ಎಲೆ ಜೀವ ಎಲೆ ದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿ ನನ್ನೊಡನೆ ಯುದ್ಧ ಮಾಡುವ ಶತ್ರು ಇವರನ್ನು ಒಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಂತೆ ಪ್ರಾಣಗಳ ತೃಣ ಪ್ರಾಣಿಯಾಗಿ ಪರಿಗಣಿಸುವ ಕುರುಕ್ಷೇತ್ರದ ಶತ್ರು ವೀರರನ್ನು ನೋಡುವೆನು. ಅರ್ಜುನ ವಿಜಯ ಜವದೊಳ್ಳೆತ್ತಿ ಸೈ ಮೆರವೆ ರಣಭೂಮಿಯ ಪರಿಯ ವಿಜಯ. ಅರ್ಜುನ ನೋಡು, ವಿಜಯ
ಜವದೊಳ್ಬೇಕು ಕೈನರದೆ ರಣಭೂಮಿಯ ಪರಿಯ ವಿಜಯ ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಬಾಳು ಭಯಂಕರ ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಬಾಳು ಭಯಂಕರ ಮಹಾರಥಿ ಕಬವು ಪದಾರ್ಥಿ ಪರಿರಥ ಮಹಾರಥಿ ಕಬವು ಪದಾರ್ಥಿ ಪರಿರಥ ಮಹೋದ್ಗಾರಿ ಭಟ ಸಮಕ್ರಾಂತ ವಿಜಯ ಜವದೊಳ್ಬೇಕು ಕೈನರದೆ ರಣಭೂಮಿಯ ಪರಿಯ ವಿಜಯ ಹಯುತ ನಿವ ಹಯುತ ತುರುಗ ಗಜ ಸಹಿತ ವಿಭವ ಮುದಿತ ಕಲಿತ ಹಯುತ ನಿವ ಹಯುತ ತುರುಗ ಗಜ ಸಹಿತ ವಿಭವ ಮುದಿತ ಕಲಿತ ತುಯಿವರೋಚಿ ಕುಲ ಮಹಾಪಿನಿಕಿಲ ತುಹಿವರೋಚಿ ಕುಲ ಮಹಾಪಿನಿಕಿಲ ನೃಪ ಭರಿತ ಕುರು ವಿಜಯ ಪರಿಕಲಿತ 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 ವಿಜಯ ಜವದೊಳ್ಬೇಕು ಕೈನರದೆ ರಣಭೂಮಿಯ ಪರಿಯ ವಿಜಯ ರಣಭೂಮಿಯ ಪರಿಯ ವಿಜಯ ರಣಭೂಮಿಯ ಪರಿಯ ವಿಜಯ ನೋಡು ಅರ್ಜುನ, ಕೌರವರ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಳಿತವಾದ ಸಾಗರದಂತೆ ಕಾಣುತ್ತದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನ್ನ ಪ್ರಿಯ ಮಿತ್ರ ಕರ್ಣ ದುಶ್ಯಾಸನನೇ ಸೇನಾಚರಣೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧೂರಾಜನಾದ ಶಕುನಿ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥಗಳಲ್ಲಿ ಕುಳಿತಿರುವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣ ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಷ್ಟ ಶೋಭಿತ ರಥದಲ್ಲಿ ಶ್ವೇತವ್ಯಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನರೆ ಕೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು ನೋಡುವರ್ಜುನ. ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ, ಕುರುಪಿತಾಮಹ ಭೀಷ್ಮರಿಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ಇದೆಂಥ ನನ್ನ ಪವಿತ್ರವಾದ ದಿನ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೂ ಇದೇನು ಅರ್ಜುನನ ಪತನವೋ ಉತ್ಥಾನವೋ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಜಾರುತ್ತಿದೆ ಗಾಂಧೀವ, ಸೋಲುತ್ತಿದೆ ಕೈ ಕಾಲು. ಪರಮಾತ್ಮ, ಜಾರುತ್ತಿದೆ ಗಾಂಧೀವ, ಸೋಲುತ್ತಿದೆ ಕೈ ಕಾಲು. ಜಾರುತ್ತಿದೆ ಗಾಂಧೀವ, ಸೋಲುತ್ತಿದೆ ಕೈ ಕಾಲು. ಮತೀನ
ಪಥವ ತೋರಿಸೋ ದೇವ. ವಾಸುದೇವ, ಅರ್ಜುನ, ಮತಿಹೀನನಾದೆ ಪಥವ ತೋರಿಸೋ ದೇವ. ಸಮರದಿಸನೆ ಸಾಡೆನ ಕೃಷ್ಣ, ಸಮರದಿಸನೆ ಸಾಡೆನ ಕೃಷ್ಣ, ಸಮರದಿಸನೆ ಸಾಡೆನ ಪರಮಾತ್ಮ. ಅರ್ಜುನ, ಗುರು ಬಾಂಧವರ ಶಿರಛೇದಿಸನ, ಗುರು ಬಾಂಧವರ ಶಿರಛೇದಿಸನ. ವಾಸುದೇವ, ಅರ್ಜುನ, ಗುರು ಬಾಂಧವರ ಶಿರಛೇದಿಸನ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಸಮರದಿಸಣೆ ಸಾಡೆನ ಕೃಷ್ಣ, ಸಮರದಿಸಣೆ ಸಾಡೆನ ಕೃಷ್ಣ, ಸಮರದಿಸಣೆ ಸಾಡೆನ, ಸಣೆ ಸಾಡೆನ, ಸಣೆ ಸಾಡೆನ. ರಾಜ್ಯದ ಮೇಲಿನ ಆಸೆಯಿಂದ ದ್ರೋಣರ ಮೇಲೆ ಗುರು ವಧೆಯನ್ನು ಮಾಡಲಾರೆಯೋ ದೇವ. ರಥವನ್ನು ಹಿಂದಿರಿಸು, ಯುದ್ಧವು ಬೇಡ ಮಿತ್ರ. ಅರ್ಜುನ, ಇದೇನು ಈ ವಿಷಮಾವಸಾರದಲ್ಲಿ ನಿನ್ನಲ್ಲಿ ಇಂಥ ಕಶ್ಮಲ ಭಾವು ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ಸಹಿಸಲಾರೆ. ಈ ಮನೋವಿಕಾರವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು. ವಾಸುದೇವ, ಒಂದು ಸಾರಿ ಗುರು ಸೈನ್ಯದ ಕಡೆಗೆ ದೃಷ್ಟಿಸಿ ನೋಡಿ. ಭೀಷ್ಮನು ನಮ್ಮ ಪಿತಾಮಹನು, ಗುರು ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರುಗಳು. ಗುರು ಪೂಜ್ಯಾರ್ಹರಾದ ಇವರ ಮೇಲೆ ಬಾಣ ತೊಡುವುದೇ? ಬಾಂಧವರ ಗುರು ವಧೆಯಿಂದ ಸಲ್ಲಿಸುವ ಭಿಕ್ಷಾ ವೃತ್ತಿಯೇ ಮೇಲು. ಗುರು ಬಾಂಧವರ ರಕ್ತದಿಂದ ತೊಯ್ದ ಅಲ್ಪ ಭಾಗವನ್ನು ಸಹಿಸುವ ಆಗುವುದೂ ಇಲ್ಲ. ವಾಸುದೇವ, ಈ ಸೂಚನ ವಧೆಯನ್ನು ನಾನು ಸಹಿಸುವುದಿಲ್ಲ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಹಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸಿದಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮನ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕಾದಿ ಅವಸ್ಥೆಗಳು ಪ್ರಾಪ್ತವಾದಂತೆ ಮನುಷ್ಯನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಇದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು, ನಾನೂ ಕೂಡ ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತರ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವರಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವು. ಅವಶ್ಯವಾಗಿ ಆಗಬೇಕಾದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ವಾಸುದೇವ, ನಾನು ಹೇಳಿಯಲ್ಲ, ಆದರೂ ಪಾಪ ವಿಮುಕ್ತಿಯಿಂದ ಯುದ್ಧ ವಿಮುಖನಾಗಿರುವೆ. ಹೇಳು ವಾಸುದೇವ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ದಾರಿಯೂ ಇಲ್ಲವೇ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವೆ, ಅಕೀರ್ತಿ ಭಾಜನೆ ನೆನೆಸಿವೆ. ನಿನ್ನಂಥ ಸಂಭಾವಿತರಿಗೆ ಈ ಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಏಡಿ ಎಂದು ಹೊಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಈ ಮನೋವಿಕಾರವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ ಸರ್ವರ ನಿಂದನೆಗೂ ಪಾತ್ರನು, ಸರ್ವರಿಂದಲೂ ವರ್ಜಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ.
ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಪ್ರಶ್ನೆನಾಗದಂತೆ ನನಗೊಂದು ದಾರಿಯನ್ನು ತೋರಿಸುದೇವ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಕರ್ಮವು ಮಾನವನಿಗೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯನಿರ್ವಹಿಸುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುವ ನೀನು ಯಾರು? ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರೋ ಅವುಗಳ ನೆನಪು ನಿನಗಿಲ್ಲ. ನಾನು ಜನ್ಮ ಜರಾಯಿತನು, ಹವ್ಯಾತ್ಮನು, ಪಂಚಭೂತಗಳ ಒಡೆಯನು. ಯಾವಾಗ ಧರ್ಮ ಪತನವೋ ಅಧರ್ಮದ ಉದ್ಧಾರವಾಗುವುದೋ ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿರುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತರಣದ ಉದ್ದೇಶಗಳು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ಮಹಾದೇವ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಯಾಗದರೂ ಹೇಗೆ? ಅರ್ಜುನ, ನಾನು ಮಾಯಾರೂಪಿ ದರಿದ್ರೆನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವಳ ಶಕ್ತಿಯನ್ನು ವರ್ಧಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ಮನೋಬದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಪ್ರಭವ ಪ್ರಳಯಗಳಿಗೆ, ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠವು ಸರ್ವಂತರ್ಯಾಮಿಯೂ ಆದ ಪರಾವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ಸಮಸ್ತ ಭೂತಗಳ ಅಧಿಕಾರ ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರವು, ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಇದರಲ್ಲೊಂದಲ್ಪಾಂಶದಿದ್ದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯವೂ ಪಾರ್ಥ. ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು ಪರಮಾತ್ಮ. ಹೃದಯವು ಅಂಧಕಾರವೂ ಮುಳುಗಿ ಈ ನಿನ್ನ ಈಶ್ವರ ರೂಪವನ್ನು ತೋರಿಸುದೇವ. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲದ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಅಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ. ಎಂಥ ಭಯಂಕರ ರೂಪವಿದು ಮಹಾದೇವ. ಶರಣರ ಪರೆಯೋ ಜೀವನ ವಿಧಿಯೇ,
ಶರಣರ ಪೊರೆಯೋ ಜೀವನ ವಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ. ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸೋಲಿ ರಾಧಾರಮಣ, ಮುಕ್ತಿಯ ಕರುಣಿಸೋನಿ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಶರಣದಿ, ಜೋಡಿಸಿ ಕರಗಳ ಬೇಡುವೆ ಚರಣದಿ. ಜೋಡಿಸಿ ಕರಗಳ ಬೇಡುವೆ ಚರಣದಿ. ಮಾಡು ಕೃಪೆಯನು ಪಾಮರನೆಂದಳು, ಮಾಡು ಕೃಪೆಯನು ಪಾಮರನೆಂದಳು. ಇತರ ರೂಪವ ಬೇಗೆಯನ ಪೈಸೆ, ಭೀಕರ ರೂಪವ ಬೇಗೆಯನ ಸಹಿಸೆ. ಜೀವನವಾರೆಯೋ ಜೀವನ ವಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ. ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸೋನಿ ರಾಧಾರಮಣ, ಮುಕ್ತಿಯ ಕರುಣಿಸೋನಿ ಕರುಣಿಸೋನಿ ಕರುಣಿಸೋನಿ. ಆಹಾ ಪರಮಾತ್ಮ, ಎಂಥ ಭಯಂಕರ ರೂಪವಿದು. ಗೋಪಿಕಾ ವಲ್ಲಭ, ನಿನ್ನ ಸೌಮ್ಯ ರೂಪವನ್ನು ತೋರಿಸುವುದೇವಾ? ಅರ್ಜುನ, ವಾಸುದೇವ, ಭಯವನ್ನು ಬಿಡುವ ಪ್ರಾಣಸಕ. ನನ್ನ ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಗಂಭೀರ ಜಲರಾಶಿಯಲ್ಲಿ ನಿಶ್ಚಳವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರ್ಣಾಧಾರನಾಗಿ ನಿಂತಿರುವನು. ತೆಗೆದುಕೋ ಗಾಂಡೀವ, ಬೇಗ ಶರವನ್ನು ಹೂಡು, ಮೊಳಗಿಸು ರಣಬೇರಿಯನ್ನು. ನಿಶ್ಚಯ ಆಗಲಿ ಬಾಧವ. ನೋಡು ಪಾರ್ಥ, ಭೀಷ್ಮನು ಹತನಾಗಿ ಭೂಮಿಗೆ ಉರುಳುತ್ತಿರುವನು. ಬೇಗ ಶರವನ್ನು ಹೂಡು, ಆ ವೀರ ಶಿಖಾಮಣಿಗೆ ಉಚಿತವಾದ ಹೊಂಬುಗಳಿಂದ ಶಯನ್ನು ನಿರ್ಮಿಸು. ದೇವದತ್ತನ ದೇಹವು ಭೂಮಿಗೆ ಉರುಳದಿರಲಿ. ತಮ್ಮ ನಿಶ್ಚಯಂತೆ ಆಗಲಿ ದೇವ. ಚಕ್ರವರ್ತಿಯನ್ನು ನೋಡಿ ನಿನ್ನ ಆಸೆ ಭಂಗವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ವ್ಯೂಹವನ್ನು ಬೇಯಿಸಲು ಯಾರೊಂದರೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿದೆ, ನಿರಾಶನಾಗಿ ಹಿಂತಿರುಗಿದೆನು. ಕೃಷ್ಣ ಅರ್ಜುನರ ಯುದ್ಧದಲ್ಲಿ ಚೆನ್ನಾಗಿತ್ತು. ಕೃಷ್ಣ ಅರ್ಜುನರು ಮತ್ತೊಂದು ಪಾರ್ಶ್ವದೊಡನೆ ಸ್ಥಾಪಕರೊಡನೆ ಕಾಡಾಡುತ್ತಿರುವರು. ಅವರು ಬೇಗ ಹಿಂತಿರುವ ಸಂಭವವಿಲ್ಲ. ಜಾಗ್ರತೆಯಾಗಿ ನಾವೊಂದು ಉಪಾಯವನ್ನು ಚಿಂತಿಸಲೇಬೇಕು, ಇಲ್ಲವೇ ಪರಾಜಯ ಖಂಡಿತ. ಕುಮಾರ, ಇದೆಂತಹ ಮಾತು ದೊಡ್ಡಪ್ಪ, ಇದೆಂತಹ ಮಾತು? ದೊಡ್ಡಪ್ಪ, ಕುಮಾರ, ಇದೆಂತಹ ಮಾತು ದೊಡ್ಡಪ್ಪ, ಇದೆಂತಹ ಮಾತು? ಮಾತ್ರ ಆನೆಗಳ ಬಲವುದಿಂದ ಧನಂಜಯನಾದ ನನ್ನ ತಂದೆಯು ನಾನು ಯುದ್ಧರಂಗದಲ್ಲಿ ಹೋರಾಡುವುದನ್ನು ನೋಡಿ ಆನಂದ ಬಾಷ್ಪಗಳನ್ನು ಸುರಿಸಲಿ. ನನ್ನ ತಾಯಿ ಸುಭದ್ರೆಯು ಕೂಡ ನನ್ನ ವಿಜಯದ ಆನಂದ ಬಾಷ್ಪಗಳನ್ನು ಸುರಿಸಲಿ. ನನಗೆ ಅನುಮತಿಯನ್ನು ಕೊಡು ದೊಡ್ಡಪ್ಪ. ಅಗ್ರಜ, ಈ ವೀರ ಬಾಲಕನ ಉತ್ಸಾಹ್ನಿಯ ಮೇಲೆ
ಜಲಸೇಚನವಾಗದಿರಲಿ. ನಾನು ಸೈನ್ಯವೆಲ್ಲ ತೆಗೆದುಕೊಂಡು ಅಭಿಮಾನ್ಯುವಿಗೆ ಸಹಾಯಕನಾಗಿ ನಿಲ್ಲುವೆನು. ಅನಿರೀಕ್ಷಿತವಾಗಿ ಒದಗಿ ಬಂದಂತ ಸಹಾಯ ಬಿಡುವುದು ಉಚಿತವಲ್ಲವಣ್ಣ. ದೊಡ್ಡಪ್ಪ, ಯೋಗ್ಯಾವಕಾಶ ದೊರೆದಾಗ ಕ್ಷತ್ರಿಯರು ವೀರ ಕತ್ತಿಯಿಂದ ಹೋರಾಡುವುದು ಕ್ಷತ್ರಿಯ ಧರ್ಮ. ನನಗೂ ಯುದ್ಧದಲ್ಲಿ ಪಾಲ್ಗೊಳ್ಳಬೇಕೆಂಬುದು ಮಹದಾಸೆ ಇದೆ. ಶತ್ರುಗಳ ಎದೆಗಳನ್ನು ಸೀಳಿ ಆ ರಕ್ತವನ್ನು ಆಕಾಶದ ಎತ್ತರಕ್ಕೆ ಚಿಮ್ಮಿಸಿ ಭೂಮಿಗೆ ಸ್ಪಷ್ಟ ಮಾಡುವೆನು ದೊಡ್ಡಪ್ಪ, ಸ್ಪಷ್ಟ ಮಾಡುವೆನು. ಜಯಶಾಲೆಯಾಗಿ ಹೋಗಿ ಬಾಬು. ಹೋಗು. ಹೋಗಿ. ವೀರದ ನಂಜಯ ನನ್ನ ತಂದೆಯು ಭಯವೇನೆಂಬುದ ನಾನರಿಯೇ. ದೊಡ್ಡಪ್ಪ ಕುಮಾರ, ವೀರದ ನಂಜಯ ನನ್ನ ತಂದೆಯು ಭಯವೇನೆಂಬುದ ನಾನರಿಯೇ. ದ್ರೋಣದ ಚಕ್ರ ವ್ಯೂಹವ ಭೇದಿಸಿ, ದ್ರೋಣದ ಚಕ್ರ ವ್ಯೂಹವ ಭೇದಿಸಿ ವೀರಾಗನಿಗೆಂತೆ ನಾ ಮೆರವೆ, ವೀರಾಗನಿಗೆಂತೆ ನಾ ಮೆರವೆ. ರುದ್ರನ ಮೆಚ್ಚಿಸಿ ಪಾಶುಪತಾಸ ಪಡೆದ ಪಾತನ ವರಸುತ್ತನೆ. ದೊಡ್ಡಪ್ಪ ರುದ್ರನ ಮೆಚ್ಚಿಸಿ ಪಾಶುಪತಾಸ ಪಡೆದ ಪಾತನ ವರಸುತ್ತನೆ. ನಿನ್ನಯ ಶೌರ್ಯವು ಮೊಳಗಲಿ ರಣದಲ್ಲಿ. ದೊಡ್ಡಪ್ಪ ನಿನ್ನಯ ಶೌರ್ಯವು ಮೊಳಗಲಿ ರಣದಲ್ಲಿ. ಓ ಮಳಗರಿಯಲ್ಲಿ ಸುರಗಣವೋ, ಓ ಮಳಗರಿಯ ಸುರಗಣವೋ. ಕೌರವ ವೀರರ ಹೃದಯವ ಭೇದಿಪುದೆನ್ನಯ ಧನುತಾಂಕಾರವ. ದೊಡ್ಡಪ್ಪ ಕೌರವ ವೀರರ ಹೃದಯವ ಭೇದಿಪುದೆನ್ನಯ ಧನುತಾಂಕಾರವ. ವೈರಿಗಳೆದಗಲು ಗದಗದ ನಡುಗಲಿ ಭಾಪರು ಭಾಪ. ವೈರಿಗಳೆದಗಲು ಗದಗದ ನಡುಗಲಿ ವಿಜಯಧ್ವನಿಗಳ ಜೈಕಾರ, ವಿಜಯಧ್ವನಿಗಳ ಜೈಕಾರ, ವಿಜಯಧ್ವನಿಗಳ ಜೈಕಾರ. ಯುದ್ಧಕ್ಕೆ ಯುದ್ಧ, ಯುದ್ಧಕ್ಕೆ ಯುದ್ಧ, ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡು, ದೇಶಕ್ಕೆ ದೇಶ. ಅಭಿಮಾನಿ ಹೋಗೋಣ. ನಡೆದಪ್ಪ. ಸ್ವಾಮಿ, ಪ್ರಿಯ ಉತ್ತರ. ಇದು ನಿಮಗೆ ವಂದಿಸುವೇನು. ಪ್ರಿಯ, 4 ದಿನಗಳಿಂದಲೂ ನಿಮಗಾಗಿ ಹಂಬಲಿಸುತ್ತಿದ್ದೇನೆ ಸ್ವಾಮಿ. ಅದು ಈ ದಿವಸ ದೊರೆಯಿತು. ಸ್ವಾಗತ ಸುಸ್ವಾಗತ, ಸ್ವಾಗತ ಸುಸ್ವಾಗತ. ನಲ್ಲನೆ ನಿನ್ನ ನೋಡುತ್ತಾ ಪ್ರೀತಿಯ ಮಾತಾಡುತ್ತಾ, ನಲ್ಲನೆ ನಿನ್ನ ನೋಡುತ್ತಾ ಪ್ರೀತಿಯ ಮಾತಾಡುತ್ತಾ, ಬಾರೆಯ ಬಳಿ ಸಾರುತ್ತಾ. ಸ್ವಾಗತ ಸ್ವಾಗತ
ದರ್ಶನವನ್ನು ಮಾಡಿದೆ. ಅದರೊಳಗೆ ನಾನು ಅರ್ಪಿಸಲು ನನಗೇನು ತೊಂದರೆ ಉತ್ತರ? ನನ್ನ ಸರ್ವಸುವೆ ತಮ್ಮದಾಗಿ ಅರ್ಪಿಸಿರುವಾಗ ಪುನಃ ನನ್ನ ಬಳಿ ಮತ್ತೆ ನೋಡಿದೆ. ಪ್ರೇಮವೆಂಬುದು ಎಂತ ಸೌಂದರ್ಯ, ನುಡಿಯಂತ ಚಾತುರ್ಯ, ನಡೆಯಂತ ಗಾಂಭೀರ್ಯ. ಎಂತ ಸೌಂದರ್ಯ, ನುಡಿಯಂತ ಚಾತುರ್ಯ, ನಡೆಯಂತ ಗಾಂಭೀರ್ಯ. ಎಂತ ಸೌಂದರ್ಯ. ಪ್ರಣಯ ಕಾವ್ಯದ ರತಿ ಶೃಂಗಾರಮತಿ, ಆ ಬ್ರಹ್ಮದೇವನೇ ಸೃಷ್ಟಿಸಿ ಬೆರಗಾದ ಸೌಂದರ್ಯ ರಾಶಿ. ನಿನ್ನನ್ನು ಪಡೆದ ನಾನೇ ಧನ್ಯ. ನಿಮ್ಮನ್ನು ಪಡೆದ ನಾನು ಸಹ ಧನ್ಯಳಲ್ಲವೇ? ಹೌದಲ್ಲವೇ? ಹೌದಲ್ಲವೇ? ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೆ ಪ್ರೇಯಸಿ ಹರುಷದಿ ಸರಸವನಾಡುವ ನಾವು ಬಾರೆ ಪತಿ ಪ್ರೇಮದಿ ಕರೆಯುವೆ
ನಿನ್ನ ಮೊದಲ ನೋಟಕ್ಕೆ ಮನಸೋತೆನು, ಆಹಾ. ನಿನ್ನ ಮೊದಲ ನುಡಿಗೆ ನುಡಿಯಾದೆನು. ಓಹೋ. ಅನಂತರ ಅಷ್ಟೇನೆ ಮುಂದೆ ನನ್ನ ಮುದ್ದಿನ ಕಣ್ಮಣಿಯೇ, ಆಹಾ. ಅದೆಂತಹ ನಗು ನಿನ್ನದು, ಅದೆಂತಹ ಸೌಂದರ್ಯ ನಿನ್ನದು. ನನ್ನ ಮುದ್ದಿನ ಕಣ್ಮಣಿಯೇ, ಸುಂದರ ಲೋಕದ ಸೌಂದರ್ಯ ದೇವಿಗೆ ಒಳಿದು ನೀ ಬಾರೆ, ಹೆಣ್ಣೊಲವಾಗಿ ಸೇರೆ. ಸುಂದರ ಲೋಕದ ಸೌಂದರ್ಯ ದೇವಿಗೆ ಒಳಿದು ನೀ ಬಾರೆ, ಹೆಣ್ಣೊಲವಾಗಿ ಸೇರೆ. ವಧುವಾದ ನಿನಗೆ ವರನಾದ ನಿನಗೆ, ದೇಹಗೆಂದು ಸುಂದರ ಲೋಕದ ಸೌಂದರ್ಯ ದೇವಿಯ ಒಲಿದು ಬಾರೆ, ಒಲವಾಗಿ ಸೇರೆ. ಸಿಂಗಾರವೇ ತಕ್ಕೆ ಬಂಗಾರವೇ ತಕ್ಕೆ ನಲ್ಲೇ ನೀಡಲು, ನೀ ನನ್ನ ಜೊತೆಗಿರಲು. ಸಿಂಗಾರವೇ ತಕ್ಕೆ ಬಂಗಾರವೇ ತಕ್ಕೆ ನಲ್ಲೇ ನೀಡಲು, ನೀ ನನ್ನ ಬಳಿಗಿರಲು. ಮಾತಿನಲ್ಲಿ ಅದು ಎಂತ ಕವಿಡೆಯೇ, ಅದು ಎಂತ ಹುಡುಗಿದೆಯೇ. ಒಂದೇ ದೇಶದಲ್ಲಿ ಎಂದೋ ನಿಂತಿರಿ, ಸುಂದರ ಲೋಕದ ಸೌಂದರ್ಯ ದೇವಿಯ ಒಂದು ನೀ ಬಾರೆ, ನನ್ನ ಒಲವಾಗಿ ಸೇರಿ. ಶೃಂಗಾರವೇ ತಕ್ಕೆ ಬಂಗಾರವೇ ತಕ್ಕೆ ಚಂದಮಾಮ ಶೃಂಗಾರವೇ ತಕ್ಕೆ ಬಂಗಾರವೇ ತಕ್ಕೆ ಮಣ್ಣಿಯೇ ಅನುರಾಗ ದೇವತೆಯೇ, ಕಣ್ಣು ಮಣ್ಣಿಯೇ ಓ ಕಣ್ಣು ಮಣ್ಣಿ ಭೂಲೋಕ ಸುಂದರಿಯೇ. ಕಣ್ಣು ಮಣ್ಣಿಗೆ ಓ ಕಣ್ಣು ಮಣ್ಣಿಗೆ ಅನುರಾಗ ದೇವತೆಯೇ, ಪ್ರಾಣಕಾಂತಿ, ಕಣ್ಣು ಮಣ್ಣಿಗೆ ಓ ಕಣ್ಣು ಮಣ್ಣಿಗೆ ಅನುರಾಗ ದೇವತೆಗೆ, ಕಣ್ಣು ಮಣ್ಣಿಗೆ ಓ ಕಣ್ಣು ಮಣ್ಣಿಗೆ
ಸ್ವರದ ದನಿಗೆ ಬಳೆ ಕಾಮನ ಬಿಲ್ಲಿನ ಕೆನ್ನ ಬಳೆ ಸ್ವರದ ದನಿಗೆ ಬಳೆ ಕಾಮನ ಬಿಲ್ಲಿನ ಕಣ್ಣ ಬಳೆ ನನಗೆ ತಪ್ಪಿದಾದ ಬಳೆ ಮಾನದ ಪುಟ್ಟವನ್ನು ಕಂಡ ಬಳೆ ಉತ್ತರ ಪ್ರಾಣಕಾಂತಿ ಪ್ರಿಯತಮ ಕಣ್ಣು ಮಣ್ಣಿಗೆ ಕಣ್ಣು ಮಣ್ಣಿಗೆ ಅನುರಾಗ ದೇವತೆಗೆ ಕಣ್ಣು ಮಣ್ಣಿಗೆ ಕಣ್ಣು ಸ್ವಾಮಿ ಪ್ರಿಯ ಉತ್ತರ ನಾನೇ ಕಷ್ಟಪಟ್ಟು ಆಯ್ದು ಕಟ್ಟಿದ ಪುಷ್ಪ ಮಾಲಿಕೆ ಕಾಣುತ್ತಿಲ್ಲವಲ್ಲ ಸ್ವಾಮಿ ಯಾರು ತೆಗೆದುಕೊಂಡು ಹೋಗಿರುವರು ಉತ್ತರ ಮೌನ ಬಯಸಿರುವೆ ಅಗತ್ಯವಾಗಿ ನಾ ಏನನ್ನು ಹೇಳಲಿ ನನ್ನ ಗೆಳೆಯ ನಾನಿನ್ನ ಬಿಡಲು ಎಂದಿಗೂ ನೀ ನನ್ನ ಜೀವ ಎಂದಿಗೂ ನಲ್ಲ 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 ಓ ನಲ್ಲೆಗೆ ಸವಿ ಮಾತೊಂದ ನುಡಿವೆಯ ನಾನಿನ್ನ ಬಿಡಲು ಮೋಡಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದು ನೋಡೆನ್ನುತ್ತಾ ನನ್ನ ನಿನ್ನ ಸಂದೇಶವ ನನಗೆ ಹೇಳಿದೆ ಆ ಮೋಡಬಾನಲ್ಲಿ ತೇಲಾಡುತ್ತಾ
ಚೆಲುವೆ ಆಹಾ ಸೇರೆನ್ನ ಒಲವೇ ಸಣವೊಂದು ಯುಗವಾಗಿದೆ ಆಡೋಣ ಬಾರೆ ಆಹಾ ಆಕಾಶ ತಾರೆ ಪ್ರಿಯ ಮೈ ಮನವು ಹಾಯಾಗಿದೆ ಆಹಾ ಮೈ ಮನವು ಹಾಯಾಗಿದೆ ಹಿಂದೆ ಕೊಯಿ ರೂಪು ಹೊಸದಾಗಿದೆ ಹಿಂದೆ ಕೊಯಿ ರೂಪು ಹೊಸದಾಗಿದೆ ಯೌವನದ ಮಾರಕ್ಕೆ ಉಗಾಡಿದೆ ಬೇರಾವನೋಟ ನಾನೋಡದೆ ಬೇರಾವನೋಟ ನಾನೋಡದೆ ಉತ್ತರ ನಿನ್ನಂದವನ್ನೇ ಆಹಾ ನಾನೋಡುತ್ತಿರುವೆ ಹೌದೇನು ಬಾರೆನ್ನ ಚೆಲುವೆ ನವಲವೆ ಜನಬಂದು ಯುಗವಾಗಿದೆ ಆಡೋಣ ಬಾರೆ ಆಕಾಶ ತಾರೆ ಆ ಚಂದ್ರ ಕಂಡು ಈ ಜೋಡಿಯ ಮರೆಯಾಗಿ ಹೋದನು ನೋಡದೆ ಆ ಚಂದ್ರ ಕಂಡು ಈ ಜೋಡಿಯ ಮರೆಯಾಗಿ ಹೋದನು ನೋಡದೆ ಈ ರಾತ್ರಿ ನಮ್ಮ ವಶವಾಗಿದೆ ಈ ರಾತ್ರಿ ನಮ್ಮ ವಶವಾಗಿದೆ ಉತ್ತರ ಸ್ವಾಮಿ ಸೇರೋಣ ಬಾರೆ ಆಹಾ ಮಧುಮಂಚಕ್ಕೆ ಪ್ರಿಯ ಬಾರನ್ನ ಚೆಲುವೆ ಸೇರನ್ನ ಒಲವೆ ಜನವೊಂದು ಯುಗವಾಗಿದೆ ಆಡೋಣ ಬಾರೆ ಆಕಾಶ ತಾರೆ ಮೈ ಮನವು ಹಾಯಾಗಿದೆ ಮೈ ಮನವು ಹಾಯಾಗಿದೆ ಮೈ ಮನವು ಹಾಯಾಗಿದೆ ಹೊರಡೋಣವೇ ಅಗತ್ಯವಾಗಿ ಉತ್ತರ ಬನ್ನಿ ಪ್ರಿಯ ಮಾನ ಭೀಮಸೇನ ದುರ್ಯೋಧನನು ಖಂಡಿತವಾಗಿ ಈ ಸರಿ ನಿನ್ನನ್ನು ವಂಚಿಸಿದನು. 11 ಅಕ್ಷಿಣಿ ಸೈನ್ಯ ಕುರು ಸೈನ್ಯವನ್ನು ನಾಶ ಮಾಡಿ ಭೀಷ್ಮ ದ್ರೋಣ ಸಲ್ಯಾದಿಗಳು ಮಹಾರಥಿಗರು ನಿನಗಾಗಿ ಹೋರಾಡಿ ಪ್ರಾಣ ಬಿಟ್ಟರು. ಶಗುನಿಯಂತಹ ನರಹೇಡಿಯು ಕೂಡ ರಣರಂಗದಲ್ಲಿ ಹೋರಾಡಿ ಪ್ರಾಣ ಬಿಟ್ಟನು. ನೀನು ಸೋತ ನಾಯಿಯಂತೆ ಅಡಗಿ ಕುಳಿತಿರುವೆಯಾ? ಎದ್ದು ಬಾರೋ ದುಃಖಾದರ. ಭೀಮಸೇನ ದುರ್ಯೋಧನನು ವೈಸಂಪಾಯನ ಸರೋವರದಲ್ಲಿ ಜಲಸ್ತಂಭನದಿಂದ ಅಡಿಗೆ ಕುಳಿತಿರುವನು. ಕೂಗು ಭೀಮಸೇನ ಬರುವನು. ಎಲ್ಲವೆಲ್ಲವೋ ದುರ್ಯೋಧನ, ಬೈ ಕಡೆ ಎದ್ದು ಬಾ. ವಿರಾಟನ ಮನೆಯ ಅಡಿಗೆ ಬಟ್ಟಂಗಿ ವೀರರ ಹೃದಯವನ್ನು ನೀನು ಹೇಗೆ ತಾನೆ ಬಲ್ಲೆ? ನಾನು ಪ್ರಾಣ ಭಯದಿಂದ ಸರೋವರದಲ್ಲಿ ಅಡಗಿಕೊಂಡಿಲ್ಲ. ಪ್ರಥಮ ವಿಕ್ರಮದಿಂದ ಕೊನೆಯ ಬಾರಿ ಯುದ್ಧವನ್ನು ಮಾಡಲು ಕ್ಷಣಕಾಲ ವಿಶ್ರಾಂತಿಯನ್ನು ಬಯಸಿದನು. ಕ್ಷಣಕಾಲ ವಿಶ್ರಾಂತಿ. ಇದು ಯುದ್ಧದ ಆಹ್ವಾನ. ದುರ್ಯೋಧನಿಗೆ ಏನೊಂದು ಉತ್ತರ ಕೊಡಿವೆ? ಈ ಶುಭ ಮುಹೂರ್ತಕ್ಕಾಗಿ ಇಷ್ಟು ದಿನ ಸಲುವಾಗಿ ಇಷ್ಟು ಈ ಶುಭ ಮುಹೂರ್ತಕ್ಕಾಗಿ ಕಾದನು. ಭೀಮಸೇನ, ನನ್ನನ್ನು ಒದಿಸಬಲ್ಲೆಯಾದರೆ ಅಚಂದ್ರಾರ್ಕವಾದ ಕೀರ್ತಿಯನ್ನು ಹೊಂದುವೆ. ಈ ಭೀಮನನ್ನು ನೀನು ಒದಿಸಬಲ್ಲೆ ಆದರೆ ನೀನು ಆ ಕಳಂಕದಿಂದ ಉದ್ಧಾರನಾಗಿ
ಅಷ್ಟಚಂದೇಶ್ವರ ಎಂದು ಬಿರುದನ್ನು ಪಡೆಯುವೆ. ಇದು ಯೋಧವನ್ನು ಮಾಡು. ನಾನು ಸಿದ್ಧನಾಗಿರುವೆನು. ವಿಶ್ರಾಂತಿ ಬಿಡಿ ಭೀಮಸೇನ. ಬಾಪು ದುರ್ಯೋಧನ ನಿರಾಶನಾಗಬೇಡ. ಭೀಮಸೇನ ತೊಡೆ ತಟ್ಟಿ ಯುದ್ಧ ಮಾಡು. ಈಗ ತಿಳಿಯಿತು ಕೃಷ್ಣ. ದುರ್ಯೋಧನ ಸಿದ್ಧನಾಗು. ನಾನೇನು ಹೇಳ್ಬೇಕು? ಹೋಗು. ಯುಧಿಷ್ಠಿರ, ನಾನು ಕ್ಷತ್ರಿಯ ಧರ್ಮವನ್ನು ಪಾಲನೆ ಮಾಡಿದೆ. ಸಾಗರ ಪೃಥ್ವಿಯನ್ನು ಲೀಲಾ ಮಾತ್ರದಲ್ಲಿ ಶಾಸನ ಮಾಡಿದೆನು. ದಾನ ಧರ್ಮಗಳನ್ನು ಮಾಡಿದೆನು. ಯಾವ ಯಜ್ಞಾದಿಗಳನ್ನು ಮಾಡಿದೆನು. ದುರ್ಯೋಧನ ರಾಜಾದಿ ರಾಜರಲ್ಲಿ ಅಗ್ರಗಣ್ಯನಾದೆನು. ನನ್ನಿಂದ ವಿಯೋಗವಾದ ಈ ಪೃಥ್ವಿಯನ್ನು ಆಳ್ವಿಕೆ ಮಾಡು. ದುರ್ಯೋಧನ, ಈ ವೀರ ಶಿಖಾಮಣಿಗೆ ಪ್ರಾಯೋಗಿಕವಾದ ಅಂತಿಮ ಸಂಸ್ಕಾರವನ್ನು ತೀರಿಸಿ ಹಸ್ತಿನಾವತಿಗೆ ತೆರಳಿ. ಹಸ್ತಿನಾವತಿಯ ರತ್ನ ಸಿಂಹಾಸನ, ಹಸ್ತಿನಾವತಿಯ ರತ್ನ ಸಿಂಹಾಸನ, ರಕ್ತದ ಮಡುವಿನೊಳು ಮುಳುಗಿದೆ ಕಥನ. ಹಸ್ತಿನಾವತಿಯ ರತ್ನ ಸಿಂಹಾಸನ, ರಕ್ತದ ಮಡುವಿನೊಳು ಮುಳುಗಿದೆ ಕಥನ. ಮದ ಮೋಹ ಮತ್ಸರದಿ ಪುಟಿದಂತ ಕಥನ, ಮುಗಿಯಿತೆ ಕುರುವಂಶ ಸಂಪೂರ್ಣ ಮಜನ.
ರಾಜ್ಯ ಮತದಿಂದ ಗರ್ವಿತನಾಗಿ ಕೊನೆಗೆ ಅಣ್ಣ ತಮ್ಮಂದಿರ ಮತ್ಸರವನ್ನು ಬೆಳೆಸಿಕೊಂಡು ರಾಜ್ಯದ ಆಸೆಯಿಂದ ಹೆಣ್ಣಿನ ಮೋಹದಿಂದ ಈ ರೀತಿ ರಾಜಾದಿರಾಜನೆನಿಸಿಕೊಂಡರೂ ಸಹ ಮಸಣವನ್ನು ಸೇರಬೇಕಾಯಿತು. ಇದೇ ಈ ಕುರುಕ್ಷೇತ್ರ ಅಥವಾ ಭಗವದ್ಗೀತೆಯ ಸಾರ. ಇದುವೇ ಈ ಕುರುಕ್ಷೇತ್ರ ಅಥವಾ ಭಗವದ್ಗೀತೆಯ ಸಾರ. ಇದುವೇ ಈ ಕುರುಕ್ಷೇತ್ರ ಅಥವಾ ಭಗವದ್ಗೀತೆಯ ಸಾರ. ಪಾಂಡುಪುತ್ರರೇ, ನಿರಂತರ ಬೆಳಗಲಿ. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾರಿ ಮುರಾರೇ. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾರಿ ಮುರಾರೇ. ಜಯ ಮಂಗಳದಾಯಕ ಹರಿಯೇ, ಮಂಗಳವಾಗುಣ ಶ್ರೀಲೋಲಾಲಯ. ಏನೇ ಬರಲಿ, ಒಂದೇ